ಈಗ ಕುತೂಹಲ ಇರಲಿಲ್ಲ ಅಂದರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದರೆ ಜ್ಞಾನ ಬರೋದಿಲ್ಲ. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅದು ಸಮೃದ್ಧ ಆಗೋಕ್ಕೂ ಸಾಧ್ಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣನವರಿರ್ಬೋದು, ಬುದ್ಧ ಅವರಿರ್ಬೋದು, ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ, ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅಂದರೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ. ಯಾವುದಾದ್ರೂ ಈಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಇಲ್ಲ, ಆದರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ. ಏನು ನಾವೇನಲ್ಲಿ ಏನು ಬೇರೆದೇನಾದರೂ ಹೇಳ್ತಾ ಇದ್ದೀವ? ನಾವು ಯಾವಾಗಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗಲೇಬೇಕಲ್ಲ. ಈಗ ಲೈಬ್ರರಿಗಳಿಗೆ ನಾವು ಏನಂತ ಹೆಸರು ಇಟ್ಟಿದ್ದೀವಿ, ಮೇಲ್ದರ್ಜೆ ಮಾಡಿದ್ದೀವಲ್ಲ, ಏನಂತ ಇಟ್ಟಿದ್ದೀವಿ? ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು. ಅರಿವೇ ಗುರು ಅಂತ ಬಸವಣ್ಣನವ್ರು ಹೇಳಿರೋದು. ಇದು ತಪ್ಪಾ? ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ. ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಮಾಡಬೇಕಾಗಿದೆ. ನಾವು ಅಕಸ್ಮಾತ್ ಏನಾದರೂ ನಾವು ನಿಜವಾಗ್ಲೂ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರ ವಿಶ್ವ ಗುರು ಆಗಬೇಕು ಅಂದರೆ ಜ್ಞಾನಕ್ಕೆ ನಾವು ಅಗ್ರಸ್ಥಾನವನ್ನು ಕೊಡಬೇಕಾಗತ್ತೆ. ವಿ ಹ್ಯಾವ್ ಟು ಕ್ರಿಯೇಟ್ ನಾಲೆಜ್ ಬೇಸ್ಡ್ ಸೊಸೈಟೀಸ್. ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಇರ್ಬೋದು, ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು, ಇವೆಲ್ಲನೂ ಕೂಡ ಒಂದು ಅರಿವು ಕೇಂದ್ರಗಳಾದರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತು ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಅನಂತ್ ಕುಮಾರ್ ಹೆಗಡೆ ಅವರು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತ ನೋಡಿ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕ್ರಿ ಅಷ್ಟು ಬೆಲೆ ಕೊಡ್ತೀರಾ? ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ. ಎಲ್ಲಿ ಮಾತಾಡಬೇಕು ಈ ಮನುಷ್ಯ ಮಾತಾಡೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಎಷ್ಟು ಸರಿ ಮಾತಾಡಿದಾರ್ರಿ ಕನ್ನಡಿಗರ ಪರವಾಗಿ? ಇವ್ರ ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದ್ದಾರೆ. ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದಿದ್ರೆ ಏನಾದರೂ ಇವ್ರ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು. ಅದು ನೀವು ನಡಿಲಾರ್ದ ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ? ಬಿಟ್ಬಿಡಿ. ಅವರಿಗೆ ಕರೆನ್ಸಿ ವ್ಯಾಲ್ಯೂ ಇಲ್ಲ ಅಂತಾರೆ ಸರ್. ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡಬೇಕಾಗ್ತಾ ಇತ್ತು? ಕೆಲಸ ಮಾಡಿದಿದ್ರೆ ಟಿಕೆಟಿಗೆ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು? ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಲಾರ್ದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಕಾಂಗ್ರೆಸ್ಸಿಗೆ ಬೈಲಿಲ್ಲ ಅಂದರೆ ಮೇಲ್ಗಡೆ ಅವರಿಗೆ ಕಿಮ್ಮತ್ತಿಲ್ಲ. ಅಷ್ಟೇ ತಾನೇ? ಯಾಕೆ ಮಾತಾಡಿಲ್ಲ? ಈಗ ಇಷ್ಟು ಮಾತಾಡ್ತಾ ಇದ್ದಾರಲ್ಲ, ಇಲ್ಲಿವರೆಗೂ 5 ವರ್ಷದಲ್ಲಿ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ? ಇಷ್ಟು ವಾಕ್ಚಾತುರರು, ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ನಲ್ಲಿ? ಇಲ್ಲಿ ಬಂದು ಏನು ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದಮೇಲೆ? ಮುಂದೊಂದು ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಅವರು, ಮದರಾಸಿಗಳೇ ವಿಷಬೀಜ ಬಿತ್ತತಕ್ಕಂಥ ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾವೆ. ನೋಡ್ರಪ್ಪ, ಯಾವುದೇ ಕೇಂದ್ರಗಳು ವಿಷ ಬೀಜ ಬಿತ್ತಾ ಇದ್ರೆ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ? ಇವ್ರದೇ ಸರ್ಕಾರ ಇತ್ತಲ್ಲ, ಈ 10 ವರ್ಷದಿಂದ ಇವ್ರದೇ ಸರ್ಕಾರ ಕೇಂದ್ರದಲ್ಲಿ. ಕಳೆದ 6 ತಿಂಗಳ ಹಿಂದೆನೂ ಇವ್ರದೇ ಸರ್ಕಾರ. ಅಂದರೆ ಅವಾಗಿನ BJP ಹೋಮ್ ಮಿನಿಸ್ಟರು ಅಸಮರ್ಥರು, ಕೇಂದ್ರ ಹೋಮ್ ಮಿನಿಸ್ಟರು ಅಸಮರ್ಥರ? ಇವರೇ ಹೇಳ್ತಾ ಇರೋದಲ್ಲ. ಏನು ಮಾಡ್ತಾ ಇದ್ದಾರೆ ಮತ್ತೆ ಇವರು ಇಷ್ಟು ವರ್ಷ? ಏನು ಮಾಡ್ತಾ ಇದ್ದಾರೆ? ಅಂದರೆ ಸರ್, ಈಗ ಟಿಕೆಟ್ಗೋಸ್ಕರ ಈ ಥರದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತಾರೆ ಸರ್. ನೋಡಿ, 4 ವರ್ಷ 11 ತಿಂಗಳು ಮೌನಾಚರಣೆ ಮಾಡಿಬಿಟ್ಟು ಇವಾಗ ಸಡನ್ನಾಗಿ ಇಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳು